ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಅಮಾನುಷ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಅಘೋರ ಚೌಡಿ ಪ್ರಯೋಗದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಈ ಚೌಡಿ ಪ್ರಯೋಗ ಹೇಗೆ ಇರುತ್ತದೆ, ಹಾಗೆ ಈ ಮನುಷ್ಯನ ಮೇಲೆ ಚೌಡಿ ಪ್ರಯೋಗದ ಪರಿಣಾಮ ಹೇಗೆ ಬೀರುತ್ತೆ, ಯಾವ ರೀತಿಯಲ್ಲಿ ಅವರ ಆರೋಗ್ಯ ತೊಂದರೆಯಲ್ಲಿ ಸಿಲುಕ್ತದೆ ಈ ಚೌಡಿ ಪ್ರಯೋಗದಿಂದ, ಹಾಗೆ ಚೌಡಿ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಗಳನ್ನ ಹೇಗೆ ಚೌಡಿಯಿಂದ ನಾವು ಬೇರ್ಪಡಿಸ್ಬೋದು, ಎಂತಹ ತಂತ್ರ ಸಾಧನ ಮಾಡಿದ್ರೆ ಚೌಡಿನ ಉಚ್ಚಾಟನೆ ಮಾಡಬಹುದು, ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ಯಾವ ಪ್ರಯೋಗದ ಅವಶ್ಯಕತೆ ಇದೆ ಚೌಡಿಯ ಉಚ್ಚಾಟನೆ ಮಾಡಲಿಕ್ಕೆ ಹೇಳ್ತೀನಿ ನಿಮಗೆ. ನೋಡಿ, ತಂತ್ರವಿದ್ಯೆಗಳಲ್ಲಿ ಅತಿ ಭಯಂಕರವಾದಂತಹ ಅಮಾನುಷ ವಿದ್ಯೆ ಆಗಿರುತ್ತದೆ ಈ ಚೌಡಿ ಪ್ರಯೋಗ. ಅತಿ ಭಯಂಕರ ವಿದ್ಯೆ ಇದು. ಈ ಚೌಡಿ ಪ್ರಯೋಗ ತಂತ್ರವಿದ್ಯೆಯಲ್ಲಿ ಅನುಭವ ಇಲ್ಲದಂತಹ ವ್ಯಕ್ತಿಗಳೇನಾದ್ರೂ ಚೌಡಿ ಪ್ರಯೋಗನ ಉಚ್ಚಾಟನೆ ಮಾಡ್ತೀನಿ ಅಂತ ಹೋದ್ರೆ ಅವ್ರಿಗೆ ತೊಂದರೆ ಕಟ್ಟಿಟ್ಟ ಬುತ್ತಿ. ತಿಳ್ಕೊಂಬಿಡಿ, ಚೌಡಿ ಪ್ರಯೋಗಕ್ಕೆ ಅವರೇ ಒಳಗಾಗ್ತಾರೆ. ಯಾಕಂದ್ರೆ ಚೌಡಿಯಿಂದ ಬರುವಂತಹ ಪ್ರತಿತಂತ್ರನ ತಂತ್ರಶಕ್ತಿಯಿಂದ ಹಿಡಿಯುವಂತಹ ಸಾಮರ್ಥ್ಯ ನಿಮ್ಮಲ್ಲಿದ್ರೆ ಮಾತ್ರ ಚೌಡಿಯನ್ನು ಉಚ್ಚಾಟನೆ ಮಾಡುವಂತಹ ಪ್ರಯತ್ನಕ್ಕೆ ನೀವು ಕೈ ಹಾಕಬೇಕಾಗ್ತದೆ. ಚೌಡಿಯನ್ನು ಉಚ್ಚಾಟನೆ ಮಾಡುವಂತಹ ಅರಿವಿಲ್ದಿರುವಂತ ವ್ಯಕ್ತಿಗಳು, ಸಣ್ಣ ಪುಟ್ಟ ತಂತ್ರ ಸಾಧಕರೇನಾದ್ರೂ ಪ್ರಯತ್ನ ಪಟ್ಟರೆ ಚೌಡಿಯ ತಂತ್ರಕ್ಕೆ ನೀವೇ ಒಳಗಾಗಬೇಕಾಗ್ತದೆ. ನಿಮ್ಮನ್ನು ನೀವು ರಕ್ಷಣೆ ಮಾಡಲಿಕ್ಕೆ ಫಸ್ಟ್ ತಂತ್ರ ಸಿದ್ಧಿಯಲ್ಲಿ ನೀವು ಪರಿಶುದ್ಧವಾಗಿದ್ದೀರಾ ಅಂತ ತಿಳ್ಕೊಂಡು ಚೌಡಿಯನ್ನು ಉಚ್ಚಾಟನೆ ಮಾಡುವಂತಹ ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಕಾಗ್ತದೆ, ತಂತ್ರ ಸಿದ್ಧಿಯನ್ನು ಪಡ್ಕೊಂಡಂತವ್ರು. ಹಾಗೆಯೇ ಕೂಡ ಈ ಪ್ರಥಮವಾಗಿ ಈ ಗೊಂದಲ ಇರುವಂಥದ್ದು ಚೌಡಿ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಈ ಚೌಡಿ ಪ್ರಯೋಗ ಆಮೇಲೆ ನೋಡ್ಕೊಳ್ಳೋಣ. ಚೌಡಿ ಹೇಗೆ ಪರಿವರ್ತನೆ ಆಗ್ತದೆ, ಏನು ಚೌಡಿ ಅಂದ್ರೆ ನೋಡಿ, ಒಂದು ದೈವಿ ಸ್ವರೂಪದ ಕರಾಳ ರೂಪವನ್ನು ಮಂತ್ರಸಿದ್ಧಿಯಿಂದ ಉಗ್ರ ರೂಪಕ್ಕೆ ತಂದು, ದೈವಿ ಸ್ವರೂಪದ ಕರಾಳ ರೂಪವನ್ನು ಮಂತ್ರಸಿದ್ಧಿಯಿಂದ ನಾವು ಉಗ್ರ ರೂಪಕ್ಕೆ ತಂದು ತಂತ್ರ ಪ್ರಯೋಗದಿಂದ ಉಗ್ರ ಜ್ವಾಲೆಯಾಗಿ ಭಯಾನಕ ಶಕ್ತಿಯಾಗಿ ಅದನ್ನು ಪರಿವರ್ತಿಸಿ ಆ ಕರಾಳ ಶಕ್ತಿಗೆ ಸಂತೃಪ್ತಿ ಪಡಿಸಲಿಕ್ಕೆ ಕುರಿ, ಕೋಳಿ, ಮೇಕೆಯನ್ನು ಬಲಿಯಾಗಿ ಕೊಟ್ಟಿ ಪೂಜೆ ಮಾಡಿ ಅದನ್ನು ಚೌಡಿಯಾಗಿ ಪರಿವರ್ತನೆ ಮಾಡಿ ಬೇರೆಯವರ ಮೇಲೆ ತಂತ್ರದ ಮುಖಾಂತರ ಬಿಡುವಂಥದ್ದೇ ಚೌಡಿ ಪ್ರಯೋಗ ಅಂತ ಹೇಳ್ತೀವಿ. ದೈವಿ ಸ್ವರೂಪದ ಕರಾಳ ರೂಪವನ್ನೇ ನಾವು ಚೌಡಿ ಪ್ರಯೋಗ ಅಂತ ಹೇಳೋದು. ಈ ಚೌಡಿ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಗಳ ಪರಿಣಾಮಗಳು ಹೇಗಿರ್ತದೆ ನೋಡಿ. ಚೌಡಿ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಗಳ ಮನೆಯಲ್ಲಿ ದುಷ್ಟಶಕ್ತಿಗಳು ವಾಸ ಮಾಡ್ತಾ ಇರ್ತವೆ. ದರಿದ್ರ ಯೋಗ ಶುರುವಾಗಿರುತ್ತೆ ಅಂತ ಅರ್ಥ. ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಆ ವ್ಯಕ್ತಿಗಳು ಹಿಂಸೆಗೆ ಒಳಗಾಗ್ತಾ ಇರ್ತಾರೆ. ಈ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಗಳ ದೇಹದಲ್ಲಿ ಬೇರೊಂದು ಶಕ್ತಿನೇ ಆವರಿಸಿಕೊಳ್ಳುತ್ತದೆ ಚೌಡಿಯ ಮುಖಾಂತರ. ಆ ಶಕ್ತಿ ಆವರಿಸಿಕೊಂಡಂತಹ ಅಂದ್ರೆ ನಕಾರಾತ್ಮಕ ಶಕ್ತಿ ಅದೊಂದು. ಆ ಶಕ್ತಿ ಆವರಿಸಿಕೊಂಡಾಗ ಆ ವ್ಯಕ್ತಿಗಳು ಮನಸ್ಥಿತಿ ಬದಲಾವಣೆ ಯಾವ ರೀತಿಯಲ್ಲಿ ಆಗ್ತದೆ ಅಂದ್ರೆ ಹುಚ್ಚು ಹಿಡಿದಂತೆ ಆಡ್ತಾ ಇರಬಹುದು. ಮೆಂಟಲಿ ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತಾರೆ. ಅವರ ಜೊತೆ ಮಾತನಾಡುವಾಗ ಇದ್ದಕ್ಕಿದ್ದಂಗೆ ಕೋಪಿಷ್ಠರಾಗ್ಬಿಡ್ತಾರೆ. ಕಿರ್ಚಾಡುವಂಥದ್ದು, ಚೀರಾಡುವಂಥದ್ದು, ಬಹಳ ಬೇಜಾರಾಗಿರುವಂಥದ್ದು, ಗಲಾಟೆ ಮಾಡುವಂಥದ್ದು, ಗದ್ದಲ ಮಾಡುವಂಥದ್ದು, ಹೊಡೆದಾಟ ಮಾಡುವಂಥದ್ದು, ಇಂಥ ಮನಸ್ಥಿತಿ ಹೋಗ್ತಾ ಇರ್ತದೆ ಚೌಡಿ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಗಳು. ಮಾನಸಿಕವಾಗಿ ಬಹಳ ಕುಗ್ಗಿರ್ತಾರೆ ಅವರು. ನೋಡಿ, ಯಾವಾಗಲೂ ಅಳುವಂತ ಮನಸ್ಥಿತಿಗೆ ಹೋಗ್ತಾ ಇರ್ತಾರೆ, ಅಳ್ತಾನೆ ಇರ್ತಾರೆ. ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಯಾರ ಜೊತೆನೂ ಕಷ್ಟ ಹೇಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಯಾರ ಜೊತೆ ಸೇರ್ಲಿಕ್ಕೆ ಇಷ್ಟಪಡೋದಿಲ್ಲ. ಸ್ನೇಹ ಸಂಬಂಧನ ಕಳ್ಕೊತಾ ಇರ್ತಾರೆ, ಒಬ್ಬಂಟಿಯಾಗಿರ್ಲಿಕ್ಕೆ ಬಯಸ್ತಾ ಇರ್ತಾರೆ. ನೋಡಿ, ವಿಶೇಷವಾಗಿರ್ಕೊಂಡು ಅವರ ಒಬ್ಬರೇ ಇದ್ದಾಗ ಯಾರೋ ಅವರನ್ನು ಹಿಂಬಾಲಿಸಿದ ಅನುಭವ ಅವ್ರನ್ನ ಕಾಡ್ತಾ ಇರ್ತದೆ. ಚಿತ್ರ ವಿಚಿತ್ರವಾದ ಶಬ್ದಗಳು ಅವ್ರಿಗೆ ಕಾಡಿಸ್ತಾ ಇರ್ತದೆ. ಇಂತಹ ವ್ಯಕ್ತಿಗಳು ಪದೇ ಪದೇ ಏನಾಗ್ತಾರೆ, ಜಿಗುಪ್ಸಿಯಾಗಿ ಸಾಯುವಂತ ಮಾತುಗಳನ್ನ ಆಡಿ ಬೇರೆಯವ್ರಿಗೂ ಕೂಡ ಮಾನಸಿಕವಾಗಿ ನರಳಿಸ್ತಾ ಇರ್ತಾರೆ. ನಾನು ಬದುಕೋದೇ ಬೇಡ ಅನ್ನುವಂಥ ಮನಸ್ಥಿತಿಗೆ ಹೋಗ್ತಾ ಇರ್ತಾರೆ. ಜೀವನದಲ್ಲಿ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳು ಇಲ್ಲದವರಂತೆ ವರ್ತಿಸ್ತಾ ಇರ್ತಾರೆ. ಎಲ್ಲ ಕಳ್ಕೊಂಡಿರೋ ತರ ವಿಚಾರ ಮಾಡ್ತಾ ಇರ್ತಾರೆ. ಮನೆ, ಮಠ, ಕುಟುಂಬ, ಮಕ್ಕಳು, ಮರಿ, ಸಂತಾನ ಅಥವಾ ದಾಂಪತ್ಯ ಇದ್ರೂ ಕೂಡ ಯೋಗ ಇದ್ರೂ ಕೂಡ ಅನುಭವಿಸ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇನ್ನು ವಿಶೇಷವಾಗಿ ದಂಪತಿಗಳ ಮಧ್ಯೆ ಏನಾದ್ರೂ ಚೌಡಿ ಪ್ರಯೋಗ ಆಗಿದ್ರೆ ಒಬ್ಬರಿಂದ ಒಬ್ರು ಮನಸ್ತಾಪ ಮಾಡಿಕೊಂಡು ಒಬ್ಬರಿಂದ ಒಬ್ರು ದೂರ ಬರಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ. ದಾಂಪತ್ಯದ ಯೋಗನ ಅನುಭವಿಸ್ಲಿಕ್ಕೆ ಮನಸ್ಸು ಮಾಡ್ತಾ ಇರಲ್ಲ, ಏಕಾಂಗಿಯಾಗಿ ಹೋಗ್ಲಿಕ್ಕೆ ಬಯಸ್ತಾ ಇರ್ತಾರೆ. ಹಾಗೆಯೇ ರಾತ್ರಿ ಹೊತ್ತು ಚೌಡಿ ಪ್ರಯೋಗಕ್ಕೆ
ಒಳಗಾದಂಥ ವ್ಯಕ್ತಿಗಳು ನಿದ್ದೆಯ ಸಮಯದಲ್ಲಿ ಯಾರೋ ಬಂದು ಸಡನ್ ಆಗಿ ಎಬ್ಬಿಸಿದ ಹಾಗೆ ಭಾಸವಾಗಿ ಗಾಬರಿ ಆಗ್ತಾರೆ. ಅಂತ ಅನುಭವಗಳು ಆಗ್ತಾ ಇರ್ತದೆ. ಯಾರು ಅಕ್ಕಪಕ್ಕ ಇರೋದಿಲ್ಲ, ಯಾರೋ ಬಂದು ಬಡದೆಬ್ಬಿಸ್ತಂಗ ಅವ್ರಿಗೆ ಆಗ್ತಾ ಇರ್ತದೆ. ಹಾಗೆಯೇ ಒಬ್ಬರೇ ಓಡಾಡುವಾಗ ಬೇರೊಂದು ನೆರಳು ಅವ್ರನ್ನ ಹಿಂಬಾಲಿಸಿದ ಹಾಗೆ ಭಯ ಪಡ್ತಾ ಇರ್ತಾರೆ. ಅವರು ನೆರಳು ಬಿಟ್ಟು ಬೇರೊಂದು ನೆರಳು ನೋಡಿ ಅವರೇ ಭಯ ಪಡ್ತಾ ಇರ್ತಾರೆ. ಅಲ್ಲಿ ಯಾರು ಇರೋದಿಲ್ಲ. ಈ ರೀತಿಯಲ್ಲಿ ಅವರು ಬಹಳ ಜಿಗುಪ್ಸೆಗೆ ಒಳಗಾಗ್ತಾ ಇರ್ತಾರೆ. ಮತ್ತು ಈ ಹುಣ್ಣಿಮೆಯ ಅಮಾವಾಸ್ಯೆಗಳಲ್ಲಿ ಈ ಪ್ರಾಣಿ ಪಕ್ಷಿಗಳ ಚೀರಾಟ, ಕಿರ್ಚಾಟದಂತಹ ಕರ್ಕಶ ಧ್ವನಿ ಅವರನ್ನು ನರಳಿಸ್ತಾ ಇರ್ತದೆ ಚೌಡಿ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ. ಮತ್ತು ವಿಶೇಷವಾಗಿ ಯಾರೋ ಕಿವಿಯಲ್ಲಿ ಯಾರೋ ಮಾತನಾಡಿದ ಹಾಗೆ ಅನುಭವ, ಪಿಸುಗುದ್ದಾಗಿ ಅನುಭವ ಆಗಬಹುದು. ಅಂತಹ ಅನುಭವದಿಂದ ಎಲ್ಲ ನರಳುತ್ತಾ ಇರ್ತಾರೆ. ಯಾರು ಇಲ್ಲದೇ ಇದ್ರು ಯಾರೋ ಬಂದು ಮಾತಾಡ್ತಾ ಇದ್ದಾರಲ್ಲ ಅಂತ. ಇದ್ದಕ್ಕಿದ್ದ ಹಾಗೆ ಅವರ ಕಣ್ಣು ಮುಂದೆ ಬೆಂಕಿ ಕೆಂಡದ ಉರಿ ಭಾಸವಾಗ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಬೆಂಕಿ ನೋಡೋದು, ಕೆಂಡ ನೋಡೋದು ಏನೂ ಇರೋದಿಲ್ಲ ಮುಂದೆ. ಇಂಥದ್ದೆಲ್ಲ ಬದಲಾವಣೆಗಳು ಅವ್ರ ಜೀವನದಲ್ಲಿ ನಡೀತಾ ಇರ್ತದೆ ಅವರ ಆರೋಗ್ಯದ ಮೇಲೆ ಚೌಡಿ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ. ಮತ್ತೆ ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ನೋಡಿ, ಒಂದೊಮ್ಮೆ ರಾತ್ರಿ ಹೊತ್ತು ನಿದ್ದೆ ಮಾಡುವಾಗ ಒಬ್ಬರೇ ಮಾತನಾಡ್ತಾ ಇರ್ತಾರೆ, ನಿದ್ದೆ ಮಾಡ್ತಾ ಇರ್ತಾರೆ, ಆದರೆ ಯಾರ ಜೊತೆ ಮಾತನಾಡಿದ ಹಾಗೆ ಅನುಭವಗಳು ಅವ್ರ ಜೀವನದಲ್ಲಿ ನಡೀತಾ ಇರ್ತದೆ. ಇಂತಹ ಅಗೋಚರ, ಅಮಾನುಷ, ಅಘೋರ ಶಕ್ತಿಗೆ ಚೌಡಿಗೆ ಒಳಗಾದಂಥ ವ್ಯಕ್ತಿಗಳನ್ನ, ಸಣ್ಣ ಪುಟ್ಟ ತಂತ್ರವಿದ್ಯೆಗಳನ್ನ ತಿಳ್ಕೊಂಡಂಥ ವ್ಯಕ್ತಿಗಳು ಚೌಡಿ ಉಚ್ಚಾಟನೆ ಮಾಡ್ತೀನಿ ಅಂತ ಹೋದ್ರೆ ಅವ್ರನ್ನ ಬಿಟ್ಟು ನಿಮಗೆ ಅಂಟ್ಕೊಳ್ಳುತ್ತೆ. ಯಾಕಂದ್ರೆ ಚೌಡಿಯ ಮಂತ್ರಸಿದ್ಧಿ ಕರಾಳ ರೂಪ ಆ ಥರ ಇರ್ತದೆ. ಯಾವ ವ್ಯಕ್ತಿಗಳು ಅದರ ಸಾಮರ್ಥ್ಯನ ತಿಳ್ಕೊಳ್ಳದೆ ಕೈ ಹಾಕ್ತಾನೋ ಅವನೇ ಅದಕ್ಕೆ ಬಲಿಯಾಗುವಂತಹ ಲಕ್ಷಣಗಳಿರ್ತದೆ. ಆದರೆ ಚೌಡಿ ಎಷ್ಟೇ ಪ್ರಭಾವಶಾಲಿಯಾಗಿರಲಿ, ಅಮಾನುಷವಾಗಿರಲಿ, ಅತಿ ಭಯಂಕರವಾಗಿರಲಿ, ಅಘೋರ ಶಕ್ತಿಗಳನ್ನ ಬಿಡಿ, ಆ ಚೌಡಿಯನ್ನು ನಾಶ ಮಾಡಲು ವಿಶೇಷ ಸಾಮರ್ಥ್ಯ ಇರುವಂತಹ ತಾಂತ್ರಿಕ ವಿಧಾನ ಹೊಂದಿದೆ. ಅದು ಭುವನೇಶ್ವರಿ ತಂತ್ರ. ಭುವನೇಶ್ವರಿ ತಂತ್ರದಿಂದ ಚೌಡಿಯನ್ನು ಹೇಳಿ ಹೆಸರಿಲ್ದಂಗೆ ಉಚ್ಚಾಟನೆ ಮಾಡುವುದು. ಇದೊಂದು ಅಗೋಚರ ಶಕ್ತಿ ಇರುವಂತಹ ಸಾತ್ವಿಕ ತಂತ್ರವಾಗಿರ್ತದೆ. ಈ ತಂತ್ರದಿಂದ ಚೌಡಿಯನ್ನು ಹೊಡೆದೋಡಿಸಬಹುದು. ನೋಡಿ, ಚೌಡಿ ಪ್ರಯೋಗಕ್ಕೆ ಒಳಗಾದಂತಹ ವ್ಯಕ್ತಿಗಳ ಕುಟುಂಬದಲ್ಲಿ ಏನಾದರೂ ಅಥವಾ ಅವರ ದೇಹದಲ್ಲಿ ಏನಾದರೂ ಇಂಥ ಬದಲಾವಣೆಗಳು ಆಗ್ತಾ ಇದ್ರೆ ನೀವು ಗಮನಿಸಿ ನೋಡಿ, ಆ ವ್ಯಕ್ತಿಗಳು ಅಮಾನುಷ ಚೌಡಿ ಪ್ರಯೋಗಕ್ಕೆ ಒಳಗಾಗಿದ್ದಾರೆ ಅಂತ ಅರ್ಥ. ಅಂತಹ ಅಮಾನುಷ ಚೌಡಿ ಪ್ರಯೋಗನ ಉಚ್ಚಾಟನೆ ಮಾಡಲು ಅತೇಂದ್ರಿಯ ಶಕ್ತಿ ಏನಿರುವಂತಹ ಭುವನೇಶ್ವರಿ ತಂತ್ರದಿಂದ ಉಚ್ಚಾಟನೆ ಮಾಡಬಹುದು. ತಂತ್ರಗಾರಿಕೆಯಲ್ಲಿ ಅತೇಂದ್ರಿಯ ಶಕ್ತಿಯನ್ನು ತಿಳ್ಕೊಂಡಂತ ವ್ಯಕ್ತಿಗಳು ಮಾತ್ರ ಭುವನೇಶ್ವರಿ ತಂತ್ರದ ಪ್ರಯೋಗ ತಿಳ್ಕೊಂಡಿರ್ತಾರೆ. ಅಂತ ವ್ಯಕ್ತಿಗಳನ್ನ ಹುಡುಕಿ ತಂತ್ರಶಕ್ತಿಯಲ್ಲಿ ಅಗೋಚರವಾದಂತಹ ಚೌಡಿ ಪ್ರಯೋಗನ ಉಚ್ಚಾಟನೆ ಮಾಡ್ಕೋಬಹುದು ವೀಕ್ಷಕರೇ. ಹಾಗೆ SR ಕನ್ನಡ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ ವಿಮರ್ಶೆ ಮಾಡಿ, ಚರ್ಚೆ ಮಾಡಿ, ತಂತ್ರಗಾರಿಕೆ ಬಗ್ಗೆ ಪರಿಹಾರ ಕೊಡ್ತಾ ಇರ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಬಹುದು. ನೀವು ನಮ್ಮನ್ನು ಭೇಟಿ ಕೂಡ ಮಾಡಬಹುದು. ಅದು ನೀವು ಪರಿಹಾರದ ಸಲಹೆಗಳನ್ನ ತಿಳ್ಕೋಬಹುದು ವೀಕ್ಷಕರೇ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.